ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಶರ್ಬತ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡೋಕ್ಕೆ. ಹಾಗೆ ತುಂಬ ಈಸಿಯಾಗಿದೆ. ಇಲ್ಲಿ ನಾನು 3/4 ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಕುದಿಯೋಕೆ ಇಡ್ತೀನಿ. ಹಾಲು ಕುದೀಲಿ. ಇಲ್ಲಿ ನಾನು ನೋಡಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ, 1-2 ಸ್ಪೂನು. ಇದನ್ನು ಕಲಸಿಟ್ಕೊಳ್ಳೋಣ. ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಹಾಕೋತಾ ಇದ್ದೀನಿ, ಒಂದು ಅರ್ಧ ಬೌಲ್ ಹಾಕೋತಾ ಇದ್ದೀನಿ ಸಕ್ಕರೆನ. ಸಕ್ಕರೆ ಕರಗಲಿ. ಇದಕ್ಕೇ ಕಸ್ಟರ್ಡ್ ಮಿಕ್ಸನ್ನು ಹಾಕೋತಾ ಇದ್ದೀನಿ. ಈ ಥರ ಸ್ಪೂನ್ ಹಾಕಿ ಕಲಿಸ್ಕೊಳ್ಳಿ ಬೇಗನೆ, ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಗಂಟಾಗುತ್ತೆ. ಸ್ವಲ್ಪ ಇದು ಕುದೀಲಿ. ಇದು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದ್ದಿದೆ ಇದು. ನೋಡಿ ಹಾಲು ಅಷ್ಟೇ ತಿಕ್ಕಾಗಿ ಆಗಿದೆ. ನೋಡಿ ಇದು ಕುದ್ದಿರೋದು ಸಾಕು. ಇದು ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು. ಹಾಲಿದು ಕೋಲ್ಡ್ ಆಗಿದೆ. ಇದಕ್ಕೆ ನಾನು ಕಾಮಕಸ್ತೂರಿ ಬೀಜನ 1-2 ಸ್ಪೂನ್ ಆಗುವಷ್ಟು ನೆನೆಸಿಟ್ಟಿದೆ. ನೋಡಿ ಈ ಥರ ಆಗಿದೆ. ಇದಕ್ಕೇ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ನೋಡಿ ಗಟ್ಟಿಯಾಗಿದೆ ಇದು. ನಿಮ್ಗೆ ಬೇಕಾದರೆ ಇನ್ನೂ ಗಟ್ಟಿ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ರೋಸ್ ಸಿರಪ್ ತೊಗೊಂಡಿದ್ದೀನಿ. ಇದನ್ನೊಂದು ಗ್ಲಾಸಿಗೆ ಹಿಂಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಹೀಗೆ ರೌಂಡಾಗಿ ತಿರುಗಿಸಿ, ಇದು ಸರ್ಕಲ್ ಥರ ಬರಲಿ. ಇದು ಈ ಥರ ಮಾಡೋದರಿಂದ ಇದು ಕೆಳಗಡೆ ಹೋಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಇದು ಇಲ್ಲಾಂದರೆ ಫುಲ್ಲು ಶರ್ಬತ್ ಪಿಂಕ್ ಆಗಿಬಿಡುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ಮಾಡಿರುವಂಥ ಶರ್ಬತ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಗೆ ನಾವು ಹಾಕಿರುವಂಥ ರೋಸ್ ಸಿರಪ್ಪು ಕ್ಲೀನಾಗಿ ನೀಟಾಗಿ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಒಂದೇ ಕಡೆಗೆ. ಇದಕ್ಕೆ ನಾನು ಪಿಸ್ತಾನ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಬಾದಾಮಿನೂ ಹಾಕೋಬೋದು ಕಟ್ ಮಾಡಿಬಿಟ್ಟು. ತುಂಬ ಚೆನ್ನಾಗಿರುತ್ತದೆ ಮಾತ್ರ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಜೇನುತುಪ್ಪನ ಹಾಕೋತಾ ಇದ್ದೀನಿ ಮೇಲ್ಗಡೆ. ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ನೋಡಿ ಇದು ರೆಡಿ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.